ಆದರಣೀಯ ಎಲ್ಲ ಸೌಜನ್ಯಪರ, ಸತ್ಯದ, ಧರ್ಮದ, ನ್ಯಾಯದ ಪರ ಹೋರಾಟ ಮಾಡುವಂತಹ ಹೋರಾಟಗಾರರು, ಜೊತೆಯಲ್ಲಿ ಇದನ್ನು ಬೆಂಬಲಿಸುವಂತ ಎಲ್ಲರಿಗೂ ವಂದಿಸುತ್ತಾ, ಇದೀಗಲೇ ಏನು ನಾವು ಸಮಾಜಕ್ಕೆ ಸತ್ಯವನ್ನು ತಿಳಿಸಬೇಕು, ಧರ್ಮ ಉಳಿಬೇಕು, ಅಧರ್ಮ ನಾಶ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಒಂದು ಭಾಗ ನಾವೀಗ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಒಂದು QR ಕೋಡ್ ಅನ್ನು ಮಾಡಿದ್ದೇವೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಎಲ್ಲ ಏನು ಅನಾಚಾರವಿರಬಹುದು, ಯಾವ ಯಾವ ರೆಕಾರ್ಡ್ಗಳು ಬೇಕು ತಮ್ಗಳಿಗೆ ಎಲ್ಲವೂ ಸಿಗ್ತದೆ. ನಾವೀಗ ಇದೀಗಲೇ ಅದನ್ನು ಆ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ರೆಡಿ ಮಾಡಿ ಒಂದು QR ಕೋಡ್ ಅಂತ ಹೇಳಿ ಕೊಟ್ಟಿದ್ದೇವೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಆಯ್ತು. ಈಗ ಒಂದು 5% ನಾವು ಅದರಲ್ಲಿ ಹಾಕಿದ್ದ 5% ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. 5% ಅಲ್ಲಿ ಏನಿದೆ ಅಂತ ಹೇಳಿ ಅಂತ ಇನ್ನೂ 95% ಹಾಕ್ಲಿಕ್ಕೆ ಬಾಕಿ ಇದೆ. ಅದನ್ನು ಕೂಡ ನೀವು ನೋಡ್ತಾ ನೋಡ್ತಾ ಹೋದ್ರೆ ನಾವು ಮುಂದಕ್ಕೆ ಅದನ್ನು ಆಡ್ ಮಾಡ್ತಾ ಹೋಗ್ತೇವೆ. ಏನೇನು ಅಪರಾಧದ ಜಗತ್ತು ಆ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು. ಅದಕ್ಕೋಸ್ಕರ ಈ ಒಂದು ಅನುಕೂಲತೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು. ಬರೀ ಸ್ಕ್ಯಾನ್ ಮಾಡಿದ್ರೆ ಆಯ್ತು, ಎಲ್ಲಾ ದಾಖಲೆಗಳು ನಿಮಗೆ ಸಿಗ್ತದೆ. ಹೋರಾಟದಿರ್ಬೋದು, ಡಾಕ್ಯುಮೆಂಟ್ಗಳಿರ್ಬೋದು, ಏನೇನು ಅಲ್ಲಿ ನಡೆದಿದೆ ಅದು ಎಲ್ಲವನ್ನು ಇಡೀ ಸಮಾಜಕ್ಕೆ ಬಿಚ್ಚಿಡುವಂತ ಕೆಲಸವನ್ನು ನಮ್ಮ ಧರ್ಮಸ್ಥಳ ಫೈಲ್ಸ್ ನಲ್ಲಿ ನಾವು ತೋರಿಸಿಕೊಡ್ತಾ ಇದ್ದೇವೆ. ಇದರ ಎಲ್ಲ ಒಂದು ಸಫಲತೆಯನ್ನು ನೀವು ಇದಕ್ಕೆ ಕಾರಣರಾಗಬೇಕು, ಇದನ್ನೆಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಅಂತೇಳಿ ತಮ್ಮೆಲ್ಲ ಹೋರಾಟ ಮಿತ್ರರು ಮತ್ತೆ ಎಲ್ಲ ಸತ್ಯದ ಅರಿವು ಆಗಬೇಕಾದ್ರೆ ಇದನ್ನು ನೋಡಿ ಅಂತ ಹೇಳಿ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೇನೆ.